2.5 ತಿಂಗಳಲ್ಲಿ ಜಸ್ಟ್ 75 ಡೇಸಲ್ಲಿ 1000 ಟ್ಯಾಕ್ಟ್ರನ್ನ ನಮ್ಮ ಸ್ಟೇಟಲ್ಲಿ ಮಾತ್ರ ಲಾಂಚ್ ಮಾಡಿ ಡೆಲಿವರಿ ಮಾಡಿ 1 ಮಂತಿಗೆ ನಾವು ಹೆಚ್ಚು ಕಮ್ಮಿ 30 ಗಾಡಿ ನಾವು ಡೆಲಿವರಿ ಕೊಟ್ಟಿದ್ವಿ ಗಾಡಿನ. ಈಗ ಈ ಗಾಡಿ ಬಂದಮೇಲೆ ಬೇರೆ ಗಾಡಿ ಕಸ್ಟಮರ್ ತೊಗೊತಿಲ್ಲ. 49 HP ಸೀರೀಸು, ಇದರಲ್ಲಿ ಸೈಡ್ ಶಿಫ್ಟ್ ಕೂಡ ಬರ್ತದೆ, ಸೆಂಟರ್ ಶಿಫ್ಟ್ ಕೂಡ ಬರ್ತದೆ, ಎರಡೂ ಕೂಡ ಬರ್ತದೆ. ಇವತ್ತು ಹೊಸದಾಗಿ ಸೈಡ್ ಶಿಫ್ಟ್ನ ಲಾಂಚ್ ಮಾಡ್ತಾ ಇದ್ದೀವಿ ಗಾಡಿನ. ಹಾಗಾಗಿ ಗಾಡಿ ಬಂದು 49 HP, ಇದು ತಾರ್ ರ್ಯಾಕ್ ಸ್ಟೈಲ್ ಇದೆ. ಸರ್ವಿಸ್ ಡ್ಯೂರೇಷನ್ ಬಂದು ಫಸ್ಟ್ 100 ಅವರ್ಸ್ ಮಾಡಿಸ್ಕೊಬೋದು, ಆಮೇಲೆ ನೆಕ್ಸ್ಟ್ ಸರ್ವಿಸ್ ಡ್ಯೂರೇಷನ್ ಬಂದು 400 ಅವರ್ಸ್. ಅವಾಗ ಮಾಮೂಲಿ ಭೂಮಿ ಪತ್ರಕ್ಕೆ ಇದಕ್ಕೂ ಏನು ವ್ಯತ್ಯಾಸ ಅಂದರೆ ಸರ್ವಿಸ್ ಡ್ಯೂರೇಷನ್ ಜಾಸ್ತಿ ಇದೆ, ಅವ್ರಿಗೆ ಕಸ್ಟಮರ್ಗೆ ಉಳಿತಾಯನೂ ಜಾಸ್ತಿ ಆಗುತ್ತೆ. ನಮಸ್ಕಾರ. ಇವತ್ತು ಅದ್ಭುತವಾದ ವಿಚಾರವನ್ನು ಹಂಚ್ಕೊಳ್ಳೋಣ ನಮ್ಮ ವೀಕ್ಷಕರಿಗೋಸ್ಕರ. ನಿಮ್ಗೆ ಗೊತ್ತಿರ್ಬೋದು, ಮಹೇಂದ್ರದಲ್ಲಿ ನಂಬರ್ 1 ಮುಂಚೂಣಿಯಲ್ಲಿ ಇರ್ತಕ್ಕಂಥದ್ದು. ಕಾರಣ ಏನಂದರೆ 2.5 ತಿಂಗಳ ಹಿಂದ್ಗಡೆ ಹುಬ್ಬಳ್ಳಿಯಲ್ಲಿ HNR ಸೀರೀಸ್ ಸೈಡ್ ಶಿಫ್ಟ್ ಗೇರಲ್ಲಿ ಲಾಂಚ್ ಮಾಡಿದ್ರು. ಅದ್ಭುತವಾಗಿ ಪ್ರತಿಕ್ರಿಯೆ ಬಂದಿದೆ. ಕೇವಲ ನೀವು ನಂಬಿದ್ರೆ ನಮಗೆ ಬಿಟ್ಟರೆ ಬಿಡಿ, 2.5 ತಿಂಗಳಲ್ಲಿ ಜಸ್ಟ್ 75 ಡೇಸಲ್ಲಿ 1000 ಟ್ಯಾಕ್ಟ್ರನ್ನ ನಮ್ಮ ಸ್ಟೇಟಲ್ಲಿ ಮಾತ್ರ ಲಾಂಚ್ ಮಾಡಿ ಡೆಲಿವರಿ ಮಾಡಿರ್ತಕ್ಕಂಥದ್ದು. ಅದ್ಭುತವಾದ ಪ್ರತಿಕ್ರಿಯೆಯೊಂದಿಗೆ ಇವತ್ತು ಹಾಸನದಲ್ಲಿ ಡೀಲರ್ ಸರ್ ಹತ್ರ ಮಾತಾಡಿದ ಮತ್ತಷ್ಟು ಮಾಹಿತಿಗಳನ್ನು ಅವ್ರ ಮುಖಾಂತರ ಕೇಳ್ಕೊಳ್ಳೋಣ. ಸರ್ ನಮಸ್ಕಾರ. ನಮಸ್ಕಾರ. ಅದ್ಭುತವಾದ ಪ್ರತಿಕ್ರಿಯೆ ಮಹೀಂದ್ರಾಗೆ ರೀಸೆಂಟಾಗಿ ಸಿಕ್ಕಿದೆ. ಈ ಹೊಸ ಲಾಂಚ್ HNR ಸೀರೀಸಲ್ಲಿ ಯಾವ ಥರ ಏನಿದೆ ಅಂತ ಸ್ವಲ್ಪ ಹೇಳ್ಕೊಡ್ಬೇಕು ಸರ್ ನಮ್ಮ ವೀಕ್ಷಕರಿಗೋಸ್ಕರ. ಸರ್ ಇದು 585 49 HP ಸೀರೀಸು, ಇದರಲ್ಲಿ ಸೈಡ್ ಶಿಫ್ಟ್ ಕೂಡ ಬರ್ತದೆ, ಸೆಂಟರ್ ಶಿಫ್ಟ್ ಕೂಡ ಬರ್ತದೆ, ಎರಡೂ ಕೂಡ ಬರ್ತದೆ. ಇವತ್ತು ಹೊಸದಾಗಿ ಸೈಡ್ ಶಿಫ್ಟ್ನ ಲಾಂಚ್ ಮಾಡ್ತಾ ಇದ್ದೀವಿ ಗಾಡಿನ. ಹಾಗಾಗಿ ಗಾಡಿ ಬಂದು 49 HP, ಇದು ತಾರ್ ರ್ಯಾಕ್ ಸ್ಟೈಲ್ ಇದು ಗಾಡಿ. ಒಂದು ನಿಮಗೆ ಹೆವಿ ಗಾಡಿನೇ ಬಂದು ಹೆವಿ, ಅರ್ಥ ಆಯ್ತಾ? ಮೈಲೇಜಲ್ಲಿ ಆಗ್ಬೋದು, ಪ್ರತಿಯೊಂದರಲ್ಲೂ ಕೂಡ ಟೈರ್ ಸೈಜ್ ಕೂಡ ಹೆವಿ ಇರ್ತದೆ. ಹಾಗಾಗಿ ನಿಮಗೆ ಗಾಡಿದು ಬಾನೆಟ್ ನೋಡ್ಬೋದು ನಿಮಗೆ, ಹೇಳಿ ಸ್ಟೈಲಿಶು ನ್ಯೂ ಸ್ಟೈಲಲ್ಲಿ ಮಾಡಿರ್ತಕ್ಕಂಥದ್ದು. ಮತ್ತು ಇದ್ರದ್ದು ಯಾವಾಗಲೂ ಕೂಡ ಫ್ರಂಟ್ ನಮಗೆ ಉಕ್ಕು ಬಂಪರ್ ಆಗಿಲ್ಲ, ಅದು ಸಪ್ರೇಟ್ ಶಿಫ್ಟಿಂಗ್ ಇದಕ್ಕೇ ಫಿಟ್ಟಿಂಗೇ ಬೇರೆ ಕಡೆ ಕೊಟ್ಟಿದ್ದೀವಿ ನಾವು. ಮತ್ತು ನಾವು ಇನ್ನು ಲೋಡರು ಪ್ರತಿಯೊಂದು ಕೂಡ ಆಪ್ಷನ್ ಕೂಡ ಇದೆ, ಲೋಡರ್ ಕೂಡ ಹಾಕೊಬೋದು ನಾವು ಯಾವ್ದು ಬೇಕಾದ್ರೆ ಇದಕ್ಕೆ. ಮತ್ತು ಇದು ಡ್ಯುಯಲ್ ಕ್ಲಚ್ ಬರ್ತದೆ. ಹಾಗಾಗಿ ಇದು 13 ಸೈಜ್ ಟೈರು, 14 ಸೈಜ್ ಟೈರ್ ಎರಡೂ ಬರ್ತದೆ ಇದರಲ್ಲಿ, ಅರ್ಥ ಆಯ್ತಾ? ಗಾಡಿ ಬಂದು ನಿಮಗೆ 24 ಅವರ್ಸು ಈಕೋ ಕೂಲಿಂಗ್ ಸಿಸ್ಟಮ್, ಅಂದರೆ ಗಾಡಿ ಹೀಟ್ ಆಗಲ್ಲ, 24 ಗಂಟೆ ಗಾಡಿ ಓಡಿಸ್ಬೋದು. ಈಗ ಆಲ್ರೆಡಿ ಗಾಡಿ ಬಂದ ನಂತರ ಆಲ್ರೆಡಿ ನಾವು 475 H1 ಸೀರೀಸಲ್ಲಿ ಆಲ್ರೆಡಿ ಬಂದು ಒಂದು 15-20 ಡೇಸ್ಗೆ ಆಲ್ರೆಡಿ 1 ಮಂತಿಗೆ ನಾವು ಹೆಚ್ಚು ಕಮ್ಮಿ 30 ಗಾಡಿ ನಾವು ಡೆಲಿವರಿ ಕೊಟ್ಟಿದ್ವಿ ಗಾಡಿನ. ಈಗ ಈ ಗಾಡಿ ಬಂದಮೇಲೆ ಬೇರೆ ಗಾಡಿ ಕಸ್ಟಮರ್ ತೊಗೊತಿಲ್ಲ, ಎಲ್ಲ H1R ಬೇಕು ಅಂತ ಕೇಳ್ತಾ ಇದ್ದಾರೆ. ಇನ್ನೊಂದು ಸರ್, ಈ ಸೀರೀಸ್ ನಾವು ವಿಡಿಯೋ ಮಾಡಿ ಹಾಕ್ದಾಗಲೂ ಅಷ್ಟೇ, ಹುಬ್ಬಳ್ಳಿಯಲ್ಲಿ ವಿಡಿಯೋ ಮಾಡಿ ಹಾಕ್ತೀವಿ ನಮ್ಮ ಲಾಂಚ್ ಸೀರೀಸಲ್ಲಿ. ತುಂಬ ರೆಸ್ಪಾನ್ಸ್ ಬಂತು, ಮಿಲಿಯನ್ ಗಟ್ಟಲೆ ವ್ಯೂಸ್ ಬಂತು. ಇದ್ರ ಬಗ್ಗೆ ರೆಸ್ಪಾನ್ಸೂ ಚೆನ್ನಾಗಿದೆ, ಮತ್ತು ಆರ್ಡ್ರಸು ಅಷ್ಟೇ ಚೆನ್ನಾಗಿದೆ ಅಂತ ಅಂದ್ಕೊಂಡಿದ್ದೀನಿ ಸರ್. ನಿಮ್ಮ ಶೋರೂಮಲ್ಲಿ ಡೀಲರ್ಶಿಪ್ಪಲ್ಲಿ ಹಾಸನದಲ್ಲಿ ಇತ್ತೀಚೆಗೆ ಎಷ್ಟು ಗಾಡಿ ಕೊಟ್ಟಿರ್ಬೋದು ಸರ್ H1 ಸೀರೀಸ್? H1 ಸೀರೀಸ್ ಆಲ್ರೆಡಿ 30 ಗಾಡಿ ಕೊಟ್ಟಿದ್ದೀವಿ ನಾವು 1 ಮಂತಲ್ಲಿ. ಸೊ 1 ಮಂತಲ್ಲಿ 30 ಗಾಡಿ. ಅದು ಸರ್ ಈ ಹಿಂದಿನ ದಾಖಲೆಗೆ ಹೊಸದಂತ ಏನನ್ಸುತ್ತಾ, ಅಥವಾ ಈ ಹಿಂದೆ ಏನಾದ್ರು ಹಳೇದು ಏನು ಗಾಡಿ ಇತ್ತು ಎಲ್ಲ ಕಸ್ಟಮರ್ ಇದಕ್ಕೆ ಕನ್ವರ್ಟ್ ಆಗಿಬಿಟ್ಟಿದ್ದಾರೆ. ಈಗ ಹಳೆ ಗಾಡಿ ಯಾವುದು ತೊಗೊಂತಿಲ್ಲ, ಎಲ್ಲ ಇದೇ ಗಾಡಿ ತೊಗೊಂತಿದ್ದಾರೆ ಸರ್. ಇದನ್ನ ಇನ್ನೊಂದು ಕರೀತಾರೆ, ಮೈಲೇಜ್ಗೆ ಬಾಪ್ ಅಂತ ಕರೀತಾರೆ. ಹೌದು. ರೈತರಿಗೆ ಯಾವ ರೀತಿ ಇದು ಉಳಿಸ್ಕೊಳ್ಳಿ ಸರ್? ಅಲ್ಲ, ಎಲ್ಲ ಯಾವತ್ತೂ ಕೂಡ ರೈತರು ಇವಾಗ ಬೆನಿಫಿಟ್ಸ್ಗೆ ಲೆಕ್ಕ ಹಾಕೋದು. ಹಾಗಾಗಿ ಏನಂದ್ರೆ ಇದರಲ್ಲಿ ಮೈಲೇಜ್ ಸೀರೀಸ್ ಗಾಡಿ ನಮಗಿದು ಬಂದಿರೋದು, ಹಾಗಾಗಿ ರೈತರಿಗೆ ಭಾಳ ಬೆನಿಫಿಟ್ಸ್. ವಿನಯ್ ಅಂತ, ನಾನು ಕಸ್ಟಮರ್ ಕೇರ್ ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಈ ವೆಹಿಕಲ್ ಬಂದು 585 ನ್ಯೂಲಿ ಲಾಂಚ್ ಆಗಿರೋ ವೆಹಿಕಲ್ಲು. 585ಅಲ್ಲಿ 2 ಆಪ್ಷನ್ ಇದೆ, ಒಂದು ಸೆಂಟ್ರ್ ಶಿಫ್ಟಿಂಗ್ ಒಂದು ಆಪ್ಷನ್ ಇದೆ, ಇದು ಬಂದು ಸೈಡ್ ಶಿಫ್ಟಿಂಗ್ ಆಪ್ಷನ್ ಇದೆ. ಆಮೇಲೆ ಇದು ಫ್ರಂಟ್ ಭಾಗ ಬರೋದಾದರೆ ಹೆಡ್ಲೈಟ್ ಬಂದು ಮೊದಲಿಗಿಂತ ಇದು ಫೋಕಸ್ ಜಾಸ್ತಿ ಮಾಡಿದ್ದಾರೆ. 75 ಲಕ್ಸ್ ಬರುತ್ತೆ, ಇದು ಹೆಡ್ಲೈಟಿನ ಬ್ರೈಟ್ನೆಸ್ ಜಾಸ್ತಿ ಬರುತ್ತೆ. ನೈಟ್ ಡ್ರೈವಿಂಗ್, ಹೌದು, ನೈಟ್ಗೆ ಮೊದಲಿನ ಕಸ್ಟಮರ್ಗೆ ಭೂಮಿಪುತ್ರ ಸೀರೀಸಲ್ಲಿ ಇದು ಬ್ಲರ್ ಬರೋದು, ಮಾಮೂಲಿ ಗ್ಲಾಸ್ ಇನ್ ಬರೋದು. ಇವಾಗ ಕ್ಲಿಯರ್ ಲೆನ್ಸ್ ಕೊಟ್ಟಿದ್ದಾನೆ, ಅದರಿಂದ ನಿಮಗೆ ಲೈಟ್ ಫೋಕಸ್ಸು ಆಮೇಲೆ ಲೋ ಬೀಮನ್ನು ನೀಟಾಗಿ ಕಾಣುತ್ತೆ ಇದರಲ್ಲಿ. ಅದಕ್ಕೋಸ್ಕರ ಇದು ಸಪ್ರೇಟಾಗಿ ಔಟ್ಸೈಡ್ ಮಾಡಿ ಕ್ಲಿಯರ್ ಲೆನ್ಸ್ ಕೊಟ್ಟಿದ್ದಾನೆ. ಆಮೇಲೆ ಮುಂದೆ ಭಾಗ ಬರೋದಾದರೆ ಬಂಪರ್ ಫಿಟ್ಮೆಂಟ್ಗೂ ಸಪ್ರೇಟ್ ಹೋಲ್ಸ್ ಕೊಟ್ಟಿದ್ದಾನೆ. ಏನಂದ್ರೆ ರಿಜಿಸ್ಟ್ರೇಷನ್ ಪ್ರಾಬ್ಲಮ್ ಆಗಬಾರ್ದು, ಇಲ್ಲೇನು ವೆಲ್ಡಿಂಗ್ ಮಾಡಿಸ್ಕೊಬಾರ್ದು, ಚಾಸಿಗೇನು ಇಂಪ್ರೆಷನ್ ಆಗಬಾರ್ದು ಅಂದ್ಬಿಟ್ಟು ಸಪ್ರೇಟ್ ಹೋಲ್ಸ್ ಕೊಟ್ಟಿದ್ದಾನೆ. ಆಮೇಲೆ ಮುಂದೆ ಫ್ರಂಟ್ ಆಕ್ಸಲನ್ನು ಹೆವಿ ಮಾಡಿದ್ದಾನೆ, ಜೊತೆಗೆ ಕಟ್ ಆಕ್ಸಲ್ ಮಾಡಿದ್ದಾನೆ. ಅಡಿಕೆ ತೋಟಕ್ಕೆ ಏನು ಕಟ್ಟಿಂಗ್ ಈಸಿ ಆಗಲಿ ಅಂದ್ಬಿಟ್ಟು
ಕಟ್ ಆಕ್ಸಲ್ ಮಾಡಿದ್ದಾನೆ, ಬೆಂಡ್ ಆಕ್ಸಲ್. ಆಮೇಲೆ ಈ ವೆಹಿಕಲ್ ಅಲ್ಲಿ ಬಂದು ಸರ್ ಇನ್ನೊಂದು ನಾನು ಗಮನಿಸಿದೆ, ಬ್ಯಾಟ್ರಿ ಭೂಮಿಪುತ್ರದಲ್ಲೆಲ್ಲ ಸೈಡಲ್ಲಿ ಕೊಡ್ತಾ ಇದ್ರು, ಇದರಿಂದ ಬೆನಿಫಿಟ್ ಮುಂದ್ಗಡೆ ಕೊಡೋದು ಇದು ಈ ವೆಹಿಕಲ್ ನೀವು ನೋಡೋದಾದ್ರೆ ಮುಂದೆ ಭಾಗ ಜಾಸ್ತಿ ಬರುತ್ತೆ, ಹಿಂದೆ ಭಾಗ ಕಡಿಮೆ ಬರುತ್ತೆ. ಏನಂದರೆ ಕಸ್ಟಮರು ಮುಂಚೆ ಎಲ್ಲ ಕಸ್ಟಮರ್ ಏನು ಹೇಳೋರು ಫ್ರಂಟ್ ಲಿಫ್ಟ್ ಆಗ್ತದೆ ಆ ಥರ ಎಲ್ಲ ಕಂಪ್ಲೇಂಟ್ ಮಾಡೋರು. ಇವಾಗ ಏನು ಮಾಡಿದರೆ ಮುಂದೆ ಭಾಗ 60% ಮಾಡಿ ಹಿಂದೆ ಭಾಗ 40% ಮಾಡಿರೋದ್ರಿಂದ ಫ್ರಂಟ್ ಲಿಫ್ಟಿಂಗ್ ಇಶ್ಯೂ ಕಡಿಮೆ ಮಾಡುತ್ತೆ. ಆಮೇಲೆ ಈ ವೆಹಿಕಲ್ ಬಂದು 4 ಸಿಲಿಂಡರ್ ಬರುತ್ತೆ, 4 ಸಿಲಿಂಡರ್ ವೆಹಿಕಲ್ಲು, ಪ್ಯಾರಲಲ್ ಕೂಲಿಂಗ್ ಸಿಸ್ಟಮ್ ಬರುತ್ತೆ. ಆಮೇಲೆ ಜೊತೆಗೆ ಕೂಲಿಂಗ್ ಇರೋದ್ರಿಂದ ನಮಗೆ ಹೀಟನ್ನು ಕಡಿಮೆ ಕಂಟ್ರೋಲ್ ಆಗುತ್ತೆ. ಹೌದು ಸರ್, ಇದು ಇನ್ನೊಂದು ಇಲ್ಲಿ ಓನರ್ಸ್ ಕಸ್ಟಮೈಸ್ ಮಾಡಿ ನಂಬರ್ ನೇಮ್ ಹಾಕೋಬಹುದು. 585 ಅಲ್ಲಿ ಎಂಬೋಸ್ಡ್ ಲೋಗೋ ಬರುತ್ತೆ, ಜೊತೆಗೆ ಇಲ್ಲಿ ಬ್ಲ್ಯಾಂಕ್ ಬಿಟ್ಟಿದ್ದಾರೆ. ಇಲ್ಲಿ ಅವ್ರ ಕಸ್ಟಮರ್ ಹೆಸರಾದ್ರೂ ಹಾಕ್ಸ್ಕೊಬೋದು, ಅವ್ರ ಮನೆ ಹೆಸರಾದ್ರೂ ಹಾಕ್ಸ್ಕೊಬೋದು, ಅವ್ರಿಗೆ ಏನಾದರೂ ಇಷ್ಟ ಇತ್ತು ಅಂದರೆ ದೇವ್ರ ಹೆಸರಾದ್ರೂ ಹಾಕ್ಸ್ಕೊಬೋದು. ಡೆಲಿವರಿ ಟೈಮಲ್ಲಿ ಅವ್ರು ಇಂಟಿಮೇಟ್ ಮಾಡ್ತು ಅಂದರೆ ಅವರು ಶೋರೂಮ್ ಥ್ರೂ ಇದನ್ನ ರೆಡಿ ಮಾಡಿಕೊಡ್ತಾರೆ. ಸರ್ ನೆಕ್ಸ್ಟ್ ಗೇರ್ ಸಿಸ್ಟಮ್ ಸ್ಪೇಸ್ ಬಗ್ಗೆ ನೆಕ್ಸ್ಟ್ ಈ ಗೇರ್ ಸಿಸ್ಟಮ್ ನೋಡೋದಾದರೆ ಇದು ಸ್ಮೂತ್ ಗೇರ್ ಶಿಫ್ಟಿಂಗ್ ಇರುತ್ತೆ. ಮೊದಲು ಕಂಪೇರ್ ಮಾಡಿದ್ರೆ ಈ ಗೇರು ನಾಯ್ಸ್ ಬರಲ್ಲ ಶಿಫ್ಟ್ ಮಾಡಬೇಕಾದ್ರೆ. ಇದು ಅಲ್ಲಿ 2 ಆಪ್ಷನ್ ಬರುತ್ತೆ, ಸೆಂಟ್ರ್ ಗೇರ್ ಶಿಫ್ಟಿಂಗ್ ಬರುತ್ತೆ, ಆಮೇಲೆ ಸೈಡ್ ಗೇರ್ ಶಿಫ್ಟಿಂಗು ಬರುತ್ತೆ ಈ ವೆಹಿಕಲಲ್ಲಿ. ಹೊಸದಾಗಿ ಸೈಡ್ ಗೇರ್ ಶಿಫ್ಟಿಂಗ್ ಲಾಂಚಿಂಗ್ ಮಾಡಿರೋದಲ್ವ ಸರ್, ಅದು ವಿಶೇಷತೆ ಇದರಲ್ಲಿ. ಸೈಡ್ ಗೇರ್ ಶಿಫ್ಟ್ ಮಾಡೋದ್ರಿಂದ ಒಬ್ರೊಬ್ರಿಗೆ ಕಸ್ಟಮರ್ಗೆ ಸೆಂಟ್ರಿಗೆ ಇಷ್ಟಪಡ್ತಾರೆ, ಒಬ್ರೊಬ್ರು ಸೈಡ್ ಇದ್ರೆ ಇನ್ನೂ ಅನುಕೂಲ ಅಂತ ಅವ್ರು ಇಷ್ಟಪಡ್ತಾರೆ, ಅದಕ್ಕೋಸ್ಕರ 2 ಆಪ್ಷನ್ನು ಕೊಟ್ಟಿದ್ದಾರೆ. ನೆಕ್ಸ್ಟ್ ಹಾಗೆ ಸರ್, ಆಮೇಲೆ ಇದರಲ್ಲಿ ಡಿಜಿಟಲ್ ಕ್ಲಸ್ಟರ್ ಮೀಟರ್ ಬರುತ್ತೆ. ಆಮೇಲೆ ಇದರಲ್ಲಿ ಸರ್ವಿಸ್ ರಿಮೈಂಡರ್ನು ಆಪ್ಷನ್ಸ್ ಬರುತ್ತೆ. ಅವ್ರ ಕಸ್ಟಮರು ಯಾವ ಟೈಮಲ್ಲಿ ಸರ್ವಿಸ್ ಮಾಡಿಸ್ಕೊಬೇಕಂತ ರಿಮೈಂಡರ್ ಆಪ್ಷನ್ ಬರುತ್ತೆ. ಜೊತೆಗೆ ಇದರಲ್ಲಿ ಮೊದಲಾದರೆ ಭೂಮಿಪುತ್ರದಲ್ಲಿ ಸ್ವಿಚಸ್ ಜಾಸ್ತಿ ಇತ್ತು, ಇವಾಗ ಒಂದೇ ಸ್ವಿಚ್ಚಿಂದ ಕಾಂಬಿನೇಷನ್ ಸ್ವಿಚ್ಚಿಂದ ಎಲ್ಲ ಆಪ್ಷನ್ಸು ಇದರಲ್ಲೇ ಕೊಟ್ಟಿದ್ದಾರೆ. ಒಂದರಲ್ಲೇ ಎಲ್ಲ ಕಂಟ್ರೋಲ್ ಕೊಟ್ಟಿದ್ದಾರೆ. ಹಾರನ್ನು, ಇಂಡಿಕೇಟ್ರು, ಹೆಡ್ಲೈಟು ಎಲ್ಲ ಒಂದೇ ಸ್ವಿಚ್ಚಲ್ಲಿ ಕಂಟ್ರೋಲ್ ಆಗುತ್ತೆ. ಸ್ಟೇರಿಂಗ್ ಪವರ್ ಸ್ಟೇರಿಂಗ್, ಇದು ಪವರ್ ಸ್ಟೇರಿಂಗ್ ಬರುತ್ತೆ. ಆಮೇಲೆ ಇದು ಸೀಟಿಂಗ್ ಕಂಫರ್ಟ್ ಬಂದು ಡಿಲಕ್ಸ್ ಸೀಟಿಂಗ್ ಬರುತ್ತೆ, ಕಸ್ಟಮರ್ಗೆ ಆರಾಮಾಗಿ ಕೂತ್ಕೊಂಡು. ಆಮೇಲೆ ಗೇರ್ ಶಿಫ್ಟಿಂಗು ಅಷ್ಟೇ ಎಲ್ಲ ಹೈಟ್ ಮಾಡಿದ್ದಾರೆ, ಹೈ ಲೋನು ಹೈಟ್ ಮಾಡಿದ್ದಾರೆ, ಗೇರ್ ಶಿಫ್ಟಿಂಗು ಹೈಟ್ ಮಾಡಿದ್ದಾರೆ. ಆಮೇಲೆ ಹ್ಯಾಂಡ್ ಬ್ರೇಕು ಕೈಗೆ ಸಿಗೋ ಥರ, ಮತ್ತೆ ಇಲ್ಲಿ ಸ್ಪೇಸನ್ನು ಕೂತ್ಕೊಂಡು ಸ್ಪೇಸು ಕೂತ್ಕೊಳಕ್ಕೂ ಆರಾಮಾಗಿರುತ್ತೆ. ಹಾಗೆ ಟೈರ್ ಡೈಮೆನ್ಷನ್ ಬಗ್ಗೆ ಟೈರಲ್ಲಿ ಇದು ಬಂದು 13 ಸೈಜ್ ಬರುತ್ತೆ, 14 ಸೈಜ್ ಬರುತ್ತೆ. ಜೊತೆಗೆ ಏನಂದರೆ ಮೊದಲು ಕಂಪೇರ್ ಮಾಡಿದ್ರೆ ಇವಾಗ ಫೆಂಡರ್ಗೂ ಟೈರ್ಗೆ ಗ್ಯಾಪ್ ಜಾಸ್ತಿ ಬಿಟ್ಟಿದ್ದಾರೆ, ಮಣ್ಣು ಕಟ್ಕೊಂಬಾರ್ದು ಅಂತ ಗ್ಯಾಪ್ ಜಾಸ್ತಿ ಕೊಟ್ಟಿದ್ದಾರೆ. ಸೈಡಲ್ಲೂ ಗ್ಯಾಪ್ ಜಾಸ್ತಿ ಬರುತ್ತೆ, ಇದರಲ್ಲೂ ಗ್ಯಾಪ್ ಜಾಸ್ತಿ ಬರುತ್ತೆ ಮೇಲ್ಗಡೆ. ಲಿಫ್ಟಿಂಗ್ ಕೆಪಾಸಿಟಿ, ಇದು ಲಿಫ್ಟಿಂಗ್ ಈ 585 ಅಲ್ಲಿ ಬಂದು ಲಿಫ್ಟಿಂಗ್ ಕೆಪಾಸಿಟಿ ಬಂದು 2000 ಲಿಫ್ಟಿಂಗ್ ಕೆಪಾಸಿಟಿ ಬರುತ್ತೆ. ಆಮೇಲೆ ಮಹಾ ಲಿಫ್ಟ್ ಹೈಡ್ರೋಲಿಕ್ ಸಿಸ್ಟಮ್ ಬರುತ್ತೆ ಇದರಲ್ಲಿ. ಅವರು ಅಡ್ವಾಂಟೇಜಸ್ ಏನಿದೆ ಇದರಲ್ಲಿ ಹೈಡ್ರೋಲಿಕ್ ಸಿಸ್ಟಮಲ್ಲಿ, ಅವರು ಸಾಫ್ಟ್ ಆ್ಯಂಡ್ ಹಾರ್ಡ್ ಸಾಯಿಲ್ಗೆ ಕಂಟ್ರೋಲಿಂಗ್ ಮಾಡ್ಕೊಬೋದು. ಹೈಡ್ರೋಲಿಕ್ ಸಿಸ್ಟಮಲ್ಲಿ 2 ಆಪ್ಷನ್ ಕೊಟ್ಟಿದ್ದಾನೆ, ಸಾಫ್ಟ್ ಸಾಯಿಲ್ಗೆ ಒಂದು ಆಪ್ಷನ್ ಕೊಟ್ಟಿದ್ದಾನೆ, ಹಾರ್ಡ್ ಸಾಯಿಲ್ಗೆ ಒಂದು ಸಪ್ರೇಟ್ ಆಪ್ಷನ್ ಕೊಟ್ಟಿದ್ದಾನೆ. ಇದು ಅವ್ರಿಗೆ ಕಸ್ಟಮರ್ಗೆ ಅನುಕೂಲ ಆಗುತ್ತೆ. ಆಮೇಲೆ ಜೊತೆಗೆ ಇದರಲ್ಲಿ ಆಕ್ಸಿಲರಿ ವಾಲ್ ಫಿಟ್ಟೆಡ್ ಆಗೇ ಬರುತ್ತೆ. MB ಫ್ಲೋಗೆ ಅವರು ಕಸ್ಟಮರು ಸಪ್ರೇಟಾಗಿ ಏನು ಹಾಕ್ಸಿರಲ್ಲ, ಇದರಲ್ಲಿ MB ಫ್ಲೋನು ಹಾಕೊಬೋದು. ಅಂದರೆ 2 ನೇಕ್ಲು ಬರುತ್ತಲ್ಲ ಉಲ್ಟಾ, ಆ ಥರ ಆಪ್ಷನು ಗಾಡೀಲಿ ಫಿಟ್ಮೆಂಟ್ ಆಗಿ ಬರುತ್ತೆ. ಈ ಸರ್ ಬ್ಯಾನರ್ ಬಗ್ಗೆ ಹೇಳೋದಾದ್ರೆ ಇಲ್ಲೇ ಎಕ್ಸ್ಪ್ಲೈನ್ ಮಾಡಿಬಿಡೋದು. ಬ್ಯಾನರಲ್ಲಿ ಇವಾಗ ಇದರಲ್ಲಿ ನೋಡೋದಾದರೆ ನಿಮಗೆ 475 ಒಂದು ಮಾಡಲ್ ಬರುತ್ತೆ, ಇನ್ನೊಂದು 575 ಒಂದು ಮಾಡಲ್ ಬರುತ್ತೆ, 575 MS ಒಂದು ಮಾಡಲ್ ಇದೆ, ಆಮೇಲೆ 585. ಇದು 475 ಬಂದು 42 HP ಬರುತ್ತೆ, 575 MS ಬಂದು 45 HP ಬರುತ್ತೆ. ಇದು 575 DI ಬಂದು 47 HP ಬರುತ್ತೆ, 585 DI ಬಂದು 50 HP ಬರುತ್ತೆ. ಇದರಲ್ಲಿ ಬಂದು 1700 ಲಿಫ್ಟಿಂಗ್ ಕೆಪಾಸಿಟಿಯಿಂದ ಹೈಡ್ರೋಲಿಕ್ ಲಿಫ್ಟಿಂಗ್ ಕೆಪಾಸಿಟಿ ಇದೆ, 2000 ಲಿಫ್ಟಿಂಗ್ ಕೆಪಾಸಿಟಿ ಇದೆ. ಈ 4 ಸೀರೀಸಲ್ಲಿ ಏನಿದೆ 4 ಸಿಲಿಂಡರ್ ಇಂಜಿನೇ ಬರೋದು. ಆಮೇಲೆ ಸಿಂಗಲ್ ಕ್ಲಚ್ ಇದೆ, ಇವಾಗ ಪ್ರೆಸೆಂಟ್ ಆಪ್ಷನ್ ಬಂದು ಸಿಂಗಲ್ ಕ್ಲಚ್ ಇದೆ. ನೆಕ್ಸ್ಟ್ ಫ್ಯೂಚರ್ಗೆ ಡ್ಯೂಯಲ್ ಕ್ಲಚ್ಚು ಬರುತ್ತೆ. ಹೇಳಿ ಸರ್. ಇದು ಬಂದು 6 years 6000 ಅವರ್ಸ್ವರೆಗೂ ವ್ಯಾರಂಟಿ ಇರುತ್ತೆ. ಹೈಡ್ರೋಲಿಕ್ಕು, ಇಂಜಿನ್ನು, ಟ್ರಾನ್ಸ್ಮಿಷನ್ ಏನು ಪಾರ್ಟ್ಸ್ ಇದೆ ಅದಕ್ಕೆ 6 ವರ್ಷ 6000 ಗಂಟೆ ವ್ಯಾರಂಟಿ ಪೀರಿಯಡ್ ಇರುತ್ತೆ. ಸರ್ವಿಸಲ್ಲಿ ಯಾವ ಥರ ಉಳಿತಾಯ ಮಾಡ್ಬೋದು ಅಂದರೆ ಈ ವೆಹಿಕಲಿನ ಸರ್ವಿಸ್ ಡ್ಯೂರೇಷನ್ ಬಂದು ಫಸ್ಟು 100 ಅವರ್ಸ್ ಮಾಡಿಸ್ಕೊಬೋದು, ಆಮೇಲೆ ನೆಕ್ಸ್ಟು ಸರ್ವಿಸ್ ಡ್ಯೂರೇಷನ್ ಬಂದು 400 ಅವರ್ಸ್. ಆವಾಗ ಮಾಮೂಲಿ ಭೂಮಿಪತ್ರಕ್ಕೆ ಇದಕ್ಕೂ ಏನು ವ್ಯತ್ಯಾಸ ಅಂದರೆ ಸರ್ವಿಸ್ ಡ್ಯೂರೇಷನ್ ಜಾಸ್ತಿ ಇದೆ, ಅವ್ರಿಗೆ ಕಸ್ಟಮರ್ಗೆ ಉಳಿತಾಯನೂ ಜಾಸ್ತಿ ಆಗುತ್ತೆ ಇದರಿಂದ. ಟೋಟಲ್ ನಮಗೆ ಆನಿಯಲ್ಲಾಗಿ ಉಳಿತಾಯ ಆಗೋದನ್ನ ಒಂದು ಸರಿ ಯಾವ ಥರ ಉಳಿತಾಯ ಆಗುತ್ತೆ ಅಂತ ಹೇಳ್ತೀರಾ ಸರ್? ನೆಕ್ಸ್ಟ್ ಹೇಳ್ಬೇಕಾಗುತ್ತೆ ಸರ್, ಇನ್ನೇನಾದರೂ ಇದೆ ಇದ್ರ ವಿಶೇಷತೆ ಹೇಳ್ತಾ ಇದ್ರೆ ಅದನ್ನು ನೆಕ್ಸ್ಟ್ ಟೈಮು ಲ್ಯಾಗ್ ಆಗಿಬಿಡುತ್ತೆ.
ಫೈನಲ್ ಆಗಿ ಹೇಳೋದಾದ್ರೆ ಸರ್ ಈ ವೆಹಿಕಲ್ ಬಗ್ಗೆ, ಯಾಕೆಂದರೆ ಅದ್ಭುತವಾಗಿ ಪ್ರತಿಕ್ರಿಯೆ ಬಂದಿದೆ ಹೇಳ್ಬೇಕಾದ್ರೆ. ಯಾಕೆಂದರೆ 75 ದಿವಸದಲ್ಲಿ 1000 ಗಾಡಿ ವೆಹಿಕಲ್ ರೀಚ್ ಆಗೋದಂದರೆ ಜನಗಳಿಗೆ ಸಾಮಾನ್ಯವಾದ ವಿಚಾರ ಅಲ್ಲ.